ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ದೇವ್ರ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನೂ ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವರೇ, ಮುಂಜಾನೆ ವೇಳೆಯಲ್ಲಿ ರಾಜ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಒಂದು ಅವಕಾಶಕ್ಕಾಗಿ ಸ್ತೋತ್ರ ಕರ್ತಾನೆ. ಈ ಮುಂಜಾನೆ ವೇಳೆಯಲ್ಲಿ ಯಾರ್ಯಾರು ಈ ಒಂದು ವಾಕ್ಯವನ್ನು ನೋಡ್ತಿದ್ರೆ ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಗಾಯಗಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತಾನೆ. ದೇವರೇ, ಯಾವ ಈ ದಿನ ನೋಡುತ್ತ ಒಬ್ಬೊಬ್ಬರು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು ಅಪ್ಪ, ಪರಿಸ್ಥಿತಿಗಳಿಂದ ಬಿಡಿಸುವಂಥ ನೊಬ್ಬನೇ ಕರ್ತಾನೆ. ಅಪ್ಪ, ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾಕಂದರೆ ಒಂದೇ ಒಂದು ಮಾತಿಂದ ಭೂಮಿ, ಆಕಾಶ, ಗಿಡ, ಮರ, ಜಲಚರ, ಪ್ರಾಣಿ ಎಲ್ಲವನ್ನು ಉಂಟು ಮಾಡಿದ ದೇವರು ನೀನಾಗಿದ್ದೆ ಕರ್ತಾನೆ. ಅಪ್ಪ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ, ನೋಡುವವರ ಜೀವಿತದಲ್ಲಿ ಯಾವುದೇ ವಿಷಯದಲ್ಲಿ ಅವರು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಬಾಧೆಗಳಲ್ಲಿ, ದುಃಖದಲ್ಲಿ, ವೇದನೆಗಳಿರ್ಬೋದು ಅಪ್ಪ, ನೀನು ಸಂತೈಸುವ ದೇವರು, ಬಲಪಡಿಸುವ ದೇವರು ಅಪ್ಪ, ನಮ್ಮನ್ನು ಶತ್ರು ಕುತಂತ್ರ ಬಿಡಿಸುವ ದೇವರು ನೀನಾಗಿದ್ದೆ ಕರ್ತ. ಹೌದು ರಾಜ, ಈ ದಿನ ನೀನು ಕೊಟ್ಟಂಥ ಒಂದು ಜೀವನ ವಾಕ್ಯ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲ್ಪಡಲಿ ಕರ್ತನೆ. ನಿನ್ನ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಈ ದಿನ ನಮಗೋಸ್ಕರ, ನಮ್ಮ ಬಿಡುಗಡೆಗೋಸ್ಕರ ನಿನ್ನ ಆಲೋಚನೆಯಲ್ಲಿ ವ್ಯಕ್ತಪಡಿಸು ಸ್ವಾಮಿ. ಅದಕ್ಕಾಗಿ ಎಸಪ್ಪ ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟಿದ್ದೆ ರಾಜ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ಸ್ವಾಮಿ. ನಿನ್ನ ಆಳ್ವಿಕೆ ಮಾಡು ರಾಜ. ನಿನ್ನ ಆಲೋಚನೆಯಲ್ಲಿ ಹೊರಡಲ್ಪಡಲಿಕ್ಕತ್ತಾನೆ. ನಿನ್ನ ನಾಮ ಮಹಿಮೆ ಹೊಂದಲಿಕ್ಕತ್ತಾನೆ. ಈ ದಿನದಲ್ಲಿ ಸ್ವಾಮಿ, ಮುಂಜಾನೆ ವೇಳೆ ಆದಿಂದ ಅಂತ್ಯದ್ರು ನೀನು ಆಳ್ವಿಕೆ ಮಾಡಿ ನೀನು ನಮ್ಮ ಸಂಗಡದಲ್ಲಿ ನಡೆಸು ರಾಜ. ಅದಕ್ಕಾಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸು ರಾಜ. ಎಲ್ಲ ಸ್ತುತಿ, ಸ್ತೋತ್ರ, ಘನಮನ, ಮಹಿಮೆ ಎಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕತ್ತಾನೆ. ಯೇಸುವಿನ ಮೊದಲ ನಾಮದ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೆನ್. ಸ್ತೋತ್ರ. ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ದೇವರ ಮಕ್ಕಳೇ, ನೀವೆಲ್ಲರೂ ಸಂತೋಷವಾಗಿದ್ರ ಅಂತ ನಾನು ಕರ್ತನ ನಾಮದಲ್ಲಿ ಬಯಸ್ತೀನಿ. ಹೌದು, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯ ವಾಕ್ಯವನ್ನು ಧ್ಯಾನಿಸೋಣ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಾಕ್ಯ. ತೆಗೆದಿರೋರು ಓದಿ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಾಕ್ಯ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನು ಇದ್ದಾನೋ ಅವನು ಕೀರ್ತನೆ ಆಡಲಿ. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯದಲ್ಲಿ 2 ವಿಷಯ ಅಡಕವಾಗಿದೆ. ಒಂದು ಬಾಧೆ, ಇನ್ನೊಂದು ಸಂತೋಷ. ಮೊದಲ ವಿಷಯ ಬಂದು ನಿಮ್ಮಲ್ಲಿ ಬಾಧೆ ಪಡುವನು ಇದ್ದಾನೋ. ಈ ದಿನ ಪ್ರಿಯ ದೇವ್ರ ಮಗುವೆ, ನಾವು ಈ ಒಂದು ವಾಕ್ಯವನ್ನು ಧ್ಯಾನಿಸುವಾಗ ಪ್ರಿಯ ದೇವ್ರ ಮಗುವೆ, ಈ ಒಂದು ದಿನದಲ್ಲಿ ಅನೇಕ ರೀತಿಯಲ್ಲಿ ಬಾಧೆಗಳಲ್ಲಿ ಬಿದ್ದಿರ್ತಾರೆ. ಕುಟುಂಬದಲ್ಲೊಂದು ಸಮಾಧಾನ ಇಲ್ಲದೆ ದೇವ್ರ ಹತ್ರ ಮೊರೆ ಇಟ್ಟು ಒಂದು ಬಾಧೆ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿರ್ತಾರೆ. ಅನೇಕ ದೇವರೇ, ನನ್ನ ಜೀವಿತ, ನನ್ನ ಒಂದು ಸಮಾಧಾನ ಇಲ್ಲ, ಈ ನನ್ನ ಕುಟುಂಬನ ಬಲಪಡಿಸೋರು ಯಾರೂ ಇಲ್ಲ, ನನ್ನ ಸ್ಥಿತಿಯನ್ನು ಬದಲಾಯಿಸೋರು ಯಾರೂ ಇಲ್ಲ ಅಂತ ಅನೇಕರು ನಿಮ್ಮ ಕುಟುಂಬದ ವಿಷಯಗಳು ಇನ್ನೊಬ್ಬರ ಹತ್ರ ಹೇಳ್ಕೊಡ್ತಾರೆ. ಆದರೆ ಏನಾಗುತ್ತೆ ಅಂದರೆ, ಜನಗಳಿಂದ ಜನ ನಿನ್ನ ಕುಟುಂಬದ ವಿಷಯ ಅನೇಕರಿಗೆ ಹೋಗಿ ಕೊನೆಗೆ ನಿನ್ನ ಹೃದಯ ಚುಚ್ಚು ನೋವಾಗೋಗಿ ಜನಗಳು ಮಾಡ್ತಾರೆ. ಪ್ರಿಯ ದೇವ್ರ ಮಗುವೆ, ನಿನ್ನ ಪರಿಸ್ಥಿತಿಗಳು ಜನಗಳ ಮುಂದೆ ಹೇಳ್ಕೊಂಡಿರೋದು ವ್ಯರ್ಥ, ಸ್ನೇಹಿತರ ಮುಂದೆ ಹೇಳ್ಕೊಂಡಿರೋದು ವ್ಯರ್ಥ, ಅಥವಾ ನೆಂಟರ ಮುಂದೆ ಹೇಳ್ಕೊಂಡಿರೋದು ವ್ಯರ್ಥ. ಆದರೆ ದೇವರ ಮುಂದೆ ನೀನು ಪ್ರಾರ್ಥಿಸುವುದೇ ಆದರೆ ನಿನ್ನ ಪ್ರಾರ್ಥನೆಗೆ ಮರುತ್ತರ ಉಂಟು. ಅದಕ್ಕಾಗಿ ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನೇನು ಮಾಡಬೇಕು? ಅವನು ದೇವರನ್ನು ಪ್ರಾರ್ಥಿಸಲಿ. ಈ ಮುಂಜಾನೆ ವೇಳೆ ಪ್ರಿಯ ದೇವ್ರ ಮಗುವೆ, ನೀನು ಯಾವುದೇ ಒಂದು ಬಾಧೆಯಲ್ಲಿ ಬಿದ್ದಿರ್ಬೋದು, ಶರೀರದ ಒಂದು ಬಲಹೀನತೆಯಲ್ಲಿ ಬಿದ್ದಿರ್ಬೋದು, ಅಥವಾ ಅನಾರೋಗ್ಯದ ವಿಷಯದಲ್ಲಿ ಬಿದ್ದಿರ್ಬೋದು, ಕುಟುಂಬದ ಅಸಮಾಧಾನ ಇಲ್ಲ ಅಂತ ಬಿದ್ದಿರ್ಬೋದು, ಅಥವಾ ಆತ್ಮಿಕ ಜೀವಿತದಲ್ಲಿ ಬಿದ್ದೋಗಿರುವಂಥ ಒಂದು ಬಾಧೆಯಲ್ಲಿ ನಿಂತಿರ್ಬೋದು. ಇದನ್ನು ನಾನು ಪ್ರಾರ್ಥನೆ ಮಾಡಬೇಕು ಒಂದು ತೀರ್ಮಾನ ಇದೆ. ಆ ತೀರ್ಮಾನದಲ್ಲಿ ಏನಿಲ್ಲಕ್ಕಾಗಲ್ಲ ಅಂತ ನೀನು ಬಿದ್ದಿರ್ಬೋದು. ಆದರೆ ನಿನ್ನ ಬಾಧೆಗಳಿಂದ ಬಿಡಿಸುವ ಆತನೊಬ್ಬನಿದ್ದಾನೆ, ನಿನ್ನ ಬಾಧೆಗಳಿಂದ ನಿನ್ನನ್ನು ರಕ್ಷಿಸುವ ಆತನೊಬ್ಬನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವ್ರ ಮಗುವೆ, ಸತ್ಯವೇದದಲ್ಲಿ ಒಂದು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲೊಬ್ಬ ಶತಾಧಿಪತಿ ಇರ್ತಾನೆ. ಅವನು ದೇವ್ರಿಗೂ ಭಯಪಡದೆ, ಮನುಷ್ಯರಿಗೂ ಭಯಪಡದೆ ಜೀವಿಸುವಂಥ ವ್ಯಕ್ತಿಯಾಗಿರ್ತಾನೆ. ಅವನೇನು ಮಾಡ್ತಾನೆ? ಅವನ ಇಷ್ಟ ಪ್ರಕಾರ ಜೀವನ ಮಾಡ್ಕೊಂಡು ಆರಾಮಾಗಿರ್ತಾನೆ. ಆದರೆ ಅವನ ಬಳಿಯಲ್ಲಿ ಒಂದು ವಿಧವೆ ಬಂದು ನನಗೆ ನ್ಯಾಯ ತೀರಿಸುವಂತ ಬಂದು ಕೇಳ್ಕೊತಾನೆ. ಆದರೆ ಆ ಶತಾಧಿಪತಿ ಆ ವಿಧವೆ ಮಾತು ಕಿವಿ ಕೊಡೋದಿಲ್ಲ. ಅವನು ಇಷ್ಟ ಪ್ರಕಾರ ಹಂಗೆ ಇರ್ತಾನೆ. ಅವಳು ಬೆಳಗ್ಗೆ ಸಾಯಂಕಾಲ ಹೋಗಿ ಆ ಒಬ್ಬ ಶತಾಧಿಪತಿ ನ್ಯಾಯಾಧಿಪತಿಗಿನ ಅವನೇನು ಮಾಡ್ತಾನೆ, ಅವ್ನ ಮನಸ್ಸು ನೋವಾಗುವಾಗಿದ್ದವರು ಆ ಥರ ಮಾಡ್ಬಿಡ್ತಾರೆ. ಆಗ ಆ ನ್ಯಾಯಾಧಿಪತಿ ಚಿಂತೆ ಮಾಡ್ತಾನೆ, ಅಯ್ಯೋ ಇವಳು ಬಂದು ನನಗೆ ಕಾಡಿಸ್ತಾಳೆ, ಮೊದಲು ಇವಳು ಏನು ಪ್ರಾಬ್ಲಮ್ ಇದೆ, ಇವಳಿಗೇನಿದೆ ನ್ಯಾಯವನ್ನು ನಾನು ಫಸ್ಟ್ ಅವಳಿಗೆ ತೀರಿಸ್ತೀನಿ, ನನ್ನ ಬಂದು ನನ್ನ ಕಾಡಳು.
ದೇವ್ರ ಮಗುವೆ, ಆ ಒಂದು ವಿಧವೆ ಸ್ತ್ರೀ ಅವಳಿಗೆ ನ್ಯಾಯ ತೀರಿಸ್ಬೇಕು ಅಂತ, ನ್ಯಾಯ ನಿರ್ಣಯ ಆಗಬೇಕು ಅಂತ ನ್ಯಾಯಾಧಿಪತಿ ಹತ್ರ ಹೋಗಿ 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 ಪ್ರಾರ್ಥಿಸ್ತಾ ಇದ್ಲು, ಬೇಡಿ ಇದು ಮಾಡ್ತಿದ್ಲು. ಕೊನೆಯಲ್ಲಿ ಅವನೇನು ಮಾಡ್ದ, ಕಾಟ ಅಯ್ಯೋ ತಡೆಯೋಕ್ಕಾಗಲ್ಲ ಅಂತೇಳಿ ಫಸ್ಟು ನ್ಯಾಯ ತೀರಿಸ್ಬೇಕು ಅಂತ ಅವ್ನ ಮನಸ್ಸಲ್ಲಿ ಆಲೋಚಿಸಿದ. ದೇವ್ರ ಮಗುವೆ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗಿಲ್ಲ ಅಂತ ನೀನು ಕೆಲವು ಸಮಯಗಳ ಕಾಲ ಪ್ರಾರ್ಥಿಸ್ತೀಯ, ಆದರೆ ಬಿಡುಗಡೆ ಇಲ್ಲ ಅಂತ ನೀನು ಪ್ರಾರ್ಥನೆ ನಿಲ್ಲಿಸ್ತಿದ್ದೀರ. ಅನೇಕರ ಪ್ರಾರ್ಥನೆ ನಿಂತೋಗಿದೆ, ಅನೇಕರ ಆತ್ಮಿಕ ಜೀವಿತ ಬಿದ್ದೋಗೋ ಪರಿಸ್ಥಿತಿ ಆಗಿದೆ, ಅನೇಕರ ಮೇಲೆ ದೇವರ ಉದ್ದೇಶ ಇದೆ, ಅನೇಕರ ಮೇಲೆ ದೇವರ ಯೋಜನೆ ಇದೆ. ಆದರೆ ಪ್ರಿಯ ದೇವರ ಮಗುವೆ, ನಿನ್ನ ಪ್ರಾರ್ಥನೆ ಇಲ್ಲದ ಕಾರಣಕ್ಕೋಸ್ಕರ ದೇವರ ಯೋಜನೆಗೆ ಅದು ತಡೆಯಾಗಿದೆ. ದೇವರ ಉದ್ದೇಶ ನೆರವೇರ್ತಿಲ್ಲ, ನೀನು ಆತ್ಮಿಕವಾಗಿ ಬಿದ್ದೋಗ್ತಿದೆಯಾ. ದೇವ್ರ ಮಗು, ಈ ಮುಂಜಾನೆ ವೇಳೆಯಲ್ಲಿ ನೀನು ಪ್ರಾರ್ಥನೆ ಬಲಗೊಳ್ಳುವುದೇ ಆದರೆ ನೀನು ಎಲ್ಲ ಬಾಧೆಗಳನ್ನು ಆತನು ಬಿಡಿಸಿ ಆತನ ಉದ್ದೇಶದಲ್ಲಿ ನೀನು ನಡೆಸುವತನಾಗಿದ್ದಾನೆ. ಅದಕ್ಕಾಗಿ ನಿಮ್ಮಲ್ಲಿ ಬಾಧೆ ಪಡುವನಿದ್ದಾನೋ, ಯಾವುದೇ ಬಾಧೆಯಲ್ಲಿ ನೀನು ಇರ್ಬೋದು, ಈ ಮುಂಜಾನೆ ವೇಳೆಯಲ್ಲಿ ನೀನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ನಿನ್ನ ಪ್ರಾರ್ಥನೆಗೆ ಬಲ ಇದೆ, ನಿನ್ನ ಪ್ರಾರ್ಥನೆಗೆ ಬಿಡುಗಡೆ ಇದೆ, ನಿನ್ನ ಪ್ರಾರ್ಥನೆಗೆ ಮಹತ್ವವಿದೆ. ದೇವ್ರ ಮಗುವೆ, ನಿನ್ನ ಪ್ರಾರ್ಥನೆ ಕೇಳುವಾತನಾಗಿದ್ದ ನನ್ನ ತಂದೆ ದೇವರು. ಮನುಷ್ಯರ ಥರ ನಿನ್ನ ಪ್ರಾರ್ಥಿಸಿ ನಿನ್ನ ಪರಿಸ್ಥಿತಿ ನೋಡಿ ಸಮಯ ಬಂದಾಗ ಚುಚ್ಚು ಮಾತಾಡುವಂಥ ಮನುಷ್ಯರ ಥರ ಅಲ್ಲ ನನ್ನ ತಂದೆ ದೇವರು. ನಿನ್ನ ಎಲ್ಲ ಪರಿಸ್ಥಿತಿಗಳು ಈ ಲೋಕದಲ್ಲಿ ನಿನ್ನ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಯಾರೇ ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ ದೇವರು. ನೀನು ಪ್ರಾರ್ಥನೆಯಲ್ಲಿ ಬೀಳುವುದೇ ಆದರೆ ಜ್ಞಾನೋಕ್ತಿ 27ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನೋಡೋದಾದ್ರೆ, ಹಿಂದಟ್ಟಿ ಬರುವಂಥ ಶತ್ರುನ ಎಲ್ಲ ಕುತಂತ್ರದಿಂದ ಆತನು ಎದುರು ಓಡುವಾಗ ದೇವರು ಮಾರ್ಪಡಿಸ್ತಾರೆ. ನಿನ್ನಲ್ಲಿ ನೀನು ಹಿಂದಟ್ಟದಿದ್ದರೂ ಶತ್ರು ಎದುರು ಓಡುವಾಗ ದೇವ್ರನ್ನ ಮಾರ್ಪಡಿಸ್ತಾರೆ. ಯಾವ ರೀತಿ ಅಂದರೆ ನಿನ್ನ ಸಿಂಹದಂತೆ ಧೈರ್ಯಪಡಿಸುವತನಾಗಿದ್ದಾನೆ. ದೇವ್ರ ಮಗುವೆ, ನೀನು ಪ್ರಾರ್ಥಿಸು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನನ್ನು ಹಿಂದಟ್ಟಿ ಬರುವಂಥ ಶತ್ರು ನೀನು ನೋಡಿ ಎದುರು ಓಡಬೇಕೇ ಹೊರತು ನೀನು ಶತ್ರು ನೋಡಿ ಭಯ ಬೀಳೋದಲ್ಲ. ನೀನು ಪರಿಸ್ಥಿತಿಗಳು ನೋಡಿ ನೀನು ಭಯ ಬೀಳಬೇಡ, ಸ್ಥಿತಿಗಳನ್ನು ನೋಡಿ ಭಯ ಬೇಡ, ಕುಟುಂಬ ನಡೆಯುವಂಥ ವಿಷಯಗಳ ನೋಡಿ ನೀನು ಭಯ ಬೇಡ. ಆ ವಿಷಯಗಳ ಮೇಲೆ ನೀನು ಆಜ್ಞಾಪಿಸು. ನಿನ್ನಲ್ಲೊಂದು ಅಧಿಕಾರ ದೇವರು ಕೊಟ್ಟಿದ್ದಾರೆ, ನೀನು ಹೇಳುವಾಗ ಅದು ನಡೆಯುತ್ತೆ. ನೀನು ಆಗಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಭಯ ಬಿಟ್ಟರೆ ದೇವ್ರ ಮಗೋದು ಹಂಗೆ ಆಗುತ್ತೆ. ಈ ದಿನದಲ್ಲಿ ನೀನು ಆಜ್ಞಾಪಿಸುವಾಗ ನಂಬಿಕೆಯ ದೃಷ್ಟಿಯಲ್ಲಿ ನೀನು ಆಜ್ಞಾಪಿಸು. ಕಾಣದೇ ಇರುವುದನ್ನು ನಂಬುವನು ಭಾಗ್ಯವಂತನು. ಈ ದಿನದಲ್ಲಿ ಮುಂದಿನ ದಿನ ದೇವರು ನನ್ನ ಜೀವಿತದಲ್ಲಿ ಬದಲಾವಣೆ ಕೊಡ್ತಾರೆ, ಕುಟುಂಬದಲ್ಲಿ ಒಂದು ಬದಲಾವಣೆ ನಡೆಯುತ್ತೆ, ದೇವರ ಉದ್ದೇಶ ನೆರವೇರುತ್ತೆ. ನನ್ನ ಬಾಧೆಗಳು ಈ ದಿನ ಇದೇ ದಿನ ಇದ್ದಂಥ ಪ್ರಕಾರ ನಾಳೆ ಇರೋದಿಲ್ಲ. ನಾಳೆ ನನ್ನ ಬಾಧೆಗಳನ್ನು ಬಿಡಿಸುವಂತನಾಗಿದ್ದಾನೆ. ನಾಳೆ ನನ್ನ ಜೀವಿತದಲ್ಲಿ, ನನ್ನ ತಲೆಮಾರುಗಳ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಒಂದು ದೇವರ ಉದ್ದೇಶ ನೆರವೇರುತ್ತದಾಗಿದೆ. ಆ ರೀತಿ ನೀನು ದೇವರ ಚಿತ್ತಕ್ಕೊಪ್ಪಿಸಿಕೊಡುವುದೇ ಆದರೆ, ಅದಕ್ಕಾಗಿ ನಿಮ್ಮಲ್ಲಿ ಬಾಧೆ ಪಡೋನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಈ ದಿನ ನೀನು ದೇವರು ಪ್ರಾರ್ಥಿಸು. ದೇವರ ಮಗುವೆ ಮಾತ್ರದೇ, ನಿಮ್ಮಲ್ಲಿ ಸಂತೋಷ ಪಡುವನಾಗಿದ್ದಾನೋ ಅವನು ಕೀರ್ತನೆ ಆಡಲಿ. ಇದನ್ನು ಸಂತೋಷವಾಗುವಾಗ ಲೋಕದಲ್ಲಿ ನೋಡುವಾಗ ಅನೇಕರು ಬರ್ತಾರೆ ಪಾರ್ಟಿ ಅಂತ, ಅದು ಇದು ಸ್ನೇಹಿತರ ಜೊತೆ ಟ್ರಿಪ್ ಹೋಗೋದೇನೋ, ಅಲ್ಲೋಗೋದು ಸುತ್ತಾಡೋದೇನೋ. ಈ ದಿನದಲ್ಲಿ ದೇವ್ರ ಮಗುವೆ, ನಾವು ಉಳಿದಿರುವುದು ಆತನ ಕೃಪೆ ಆಗಿದೆ. ನೀವು ಸಂತೋಷ ಆಯಿತಾ, ದೇವರಿಗೆ ಮಹಿಮೆ ಪಡಿಸು. ಅನೇಕರು ಹಾಸ್ಪಿಟಲಲ್ಲಿ ಅನಾರೋಗ್ಯದಿಂದ ಇದ್ದಾರೆ, ನಿನಗಾದ್ರೂ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಅನೇಕರು ಸಾಲ ಕಷ್ಟ ಅನ್ನೋ ತುತ್ತು ಊಟ ತಿನ್ನೋಕ್ಕೂ ಕಾಸಿಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ನಿನ್ನನ್ನು ಎಲ್ಲ ಪರಿಸ್ಥಿತಿಯನ್ನು ಆತನ ಬಿಡಿಸಿ ಬಲವಾಗಿ ನಡೆಸ್ತಿದ್ದಾನಲ್ವಾ. ನೀನು ಸಂತೋಷದ ಸಮಯದಲ್ಲಿ ನೀನು ಕೊಟ್ಟಂಥ ಸಂತೋಷಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡು. ಪ್ರಿಯ ದೇವ್ರ ಮಗುವೆ, ನೀನು ಕೊಟ್ಟಂಥ ಸಂತೋಷಕ್ಕಾಗಿ ದೇವ್ರನ್ನ ಮರೆತು ನೀನು ಜನಗಳ ಮಧ್ಯೆ ಮಿಂಗಲಾಗಿ ಜನಗಳ ಜೊತೆ ನೀನು ಸಮಯ ವ್ಯರ್ಥ ಮಾಡುವುದಾದರೆ ದೇವರ ಮಹಿಮೆ ಎಲ್ಲಿ ಬರುತ್ತೆ ನಿನ್ನಲ್ಲಿ? ದೇವರ ಉದ್ದೇಶ ನಿನ್ನಲ್ಲಿ ಎಲ್ಲಿ ನೆರವೇರುತ್ತೆ? ಅದಕ್ಕಾಗಿ ನಿಮ್ಮಲ್ಲಿ ಸಂತೋಷ ಪಡುವನಿದ್ದಾನೋ ಅವನು ಕೀರ್ತನೆ ಆಡಲಿ ಅಂದರೆ ದೇವ್ರನ್ನ ಆರಾಧಿಸಿ ದೇವ್ರನ್ನ ಮಹಿಮೆ ಪಡಿಸಬೇಕು. ಯಾಕಂದರೆ ನಿನಗೆ ಒಂದು ಆತನ ಉಪಕಾರ ಮಾಡಿದರೆ ಆತನ ನಾವು ಕೊಡೋಲಿಕ್ಕೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಪ್ರಿಯ ದೇವ್ರ ಮಗುವೆ, ಸ್ತುತಿ ಸ್ತೋತ್ರಗಳು ಒಂದೇ ಆತನಿಗೆ ಯೋಗ್ಯನು. ಅದಕ್ಕಾಗಿ ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರು ಆತನಾಗಿದ್ದ ನಿನ್ನಿಂದ ಆತನ ಏನು ಅಪೇಕ್ಷೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಏನು ಸಹ ಆಸೆ ಪಡೋದಿಲ್ಲ. ನಿನ್ನ ಹೃದಯಪೂರ್ವಕ ನಿನ್ನನ್ನು ಆರಾಧಿಸು, ನಿನ್ನ ಹೃದಯದಿಂದ ಪ್ರೀತಿಸು, ನಿನ್ನ ಮನಸ್ಸು ನಿನ್ನ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡು. ಆವಾಗ ನಿನ್ನ ಬಾಧೆಗಳಿಂದ ಆತನು ಬಿಡಿಸುವತನಾಗಿದ್ದಾನೆ. ನಿನ್ನ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿ, ವೇದನೆ ಪರಿಸ್ಥಿತಿ ಬದಲಾಯಿಸಿ ಸಂತೋಷಪಡಿಸುವಾಗಿ ನಿನ್ನನ್ನು ಮಾರ್ಪಡಿಸುವತನಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಆಮೇನ್.